ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಹಿಂದೆ 2-3 ವಿದೇಶ ಪ್ರವಾಸದ ಪ್ರಯತ್ನಗಳು ನಡೆದಿದ್ದಾಗ ಅವುಗಳಿಗೆ ಬ್ರೇಕ್ ಹಾಕಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದರು. ಈ ಸಲ ಅಂಥ ಪ್ರಯತ್ನ ನಡೀತಿಲ್ಲ ಅಂತೀರಾ, ಅಥವಾ ಅದು ಏನೇ ಆಗಲಿ ನಾವು ಪ್ರವಾಸ ಮಾಡೋರೆ ಅಂತ ಶಾಸಕರು ತಯಾರಾಗಿ ನಿಂತಿದ್ದಾರಾ? ಯಾಕಂದರೆ ಒಂದೆರಡು ಕಮೆಂಟ್ಗಳನ್ನು ನೋಡಿದೆ, ಏನು ಈ ದೇಶದಲ್ಲಿ ಪ್ರವಾಸಕ್ಕೆ ಹೋಗೋ ಸ್ವಾತಂತ್ರ್ಯವೂ ಇಲ್ವಾ, ಈ ಪ್ರವಾಸಕ್ಕೂ ಹೈಕಮಾಂಡ್ಗೂ ಏನು ಸಂಬಂಧ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾರೆ. ಅದೇ ನೋಡಿ, ಶಾಸಕರು ವಿದೇಶ ಪ್ರವಾಸಕ್ಕೆ ತಮ್ಮ ದುಡ್ಡಲ್ಲಿ ಹೋಗೋದೇನು ತಪ್ಪಲ್ಲ. ಆದರೆ ಇಷ್ಟೊಂದು ಶಾಸಕರು ಏಕಾಏಕಿ ಯಾಕೆ ಹೋಗ್ತಾರೆ? ಪೊಲಿಟಿಕಲಿ ಇಂಟ್ರೆಸ್ಟ್ ಬರುತ್ತೆ. ಬರೀ ಪೊಲಿಟಿಕಲಿ ಅಷ್ಟೇ ಅಲ್ಲ, ಈಗ ಒಂದು 30-40 ಶಾಸಕರು ದೇಶದ ಹೊರಗಡೆ ನಾವು ಪ್ರವಾಸ ಹೋಗ್ತೀವಿ ಏಕಕಾಲಕ್ಕೆ ಅಂತಂದಾಗ ಪೊಲಿಟಿಕಲಿ ಕುತೂಹಲ. ಇಷ್ಟೊಂದು ಶಾಸಕರು ಏಕಕಾಲಕ್ಕೆ ಯಾಕೆ ಹೋಗಬೇಕು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆಯೇ. ಎಸ್, ಯಾಕೆಂದರೆ ನೀವು 5 ವರ್ಷ ಒಂದು ಸಂಕಲ್ಪ ತೊಟ್ಟು ಮತದಾರರಿಂದ ಆರಿಸಿ ಬಂದಿರ್ತೀರಿ. ನೀವು ವಿದೇಶ ಪ್ರವಾಸಕ್ಕೆ ಹೋಗೋದು ನಾನೇನು ತಪ್ಪನ್ನಲ್ಲ, ಎಲ್ಲರೂ ಸೇರ್ಕೊಂಡು ಯಾಕೆ ಹೋಗಬೇಕು ಇದೇ ಕಾಲಕ್ಕೆ ಅಲ್ವಾ? ಈಗ 40 ಶಾಸಕರು ಏಕಕಾಲಕ್ಕೆ ಹೋದರು ಅಂತ ಅನ್ಕೋಣ. ಏನದರ ಒಂದು ನಿಮಿಷ, ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಮಾತಾಡ್ತಿದ್ದಾರೆ. ಇಲ್ಲ ಮಾತಾಡಿ ಕಾರ್ ಹತ್ತಿದ್ರು ಅನ್ಸತ್ತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ದೆಹಲಿಯಿಂದ ಬಂದಿಳಿದಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಎಸ್ ಪ್ರಶಾಂತ್, ಡಿ ಕೆ ಶಿವಕುಮಾರರ ರಾಹುಲ್ ಗಾಂಧಿ ಭೇಟಿಯಲ್ಲಿ ಈ ಶಾಸಕರ ಪ್ರವಾಸದ ವಿಷಯ ಕೂಡ ಪ್ರಸ್ತಾಪವಾಗಿರ್ಲಿಕ್ಕೆ ಸಾಕು. ಅವ್ರೇನು ಬರೀ ಈಗ 10 ನಿಮಿಷ ಏನೋ ಆಡಿಯನ್ಸ್ ಸಿಕ್ತಂತೆ. ನಾನು ಈಗ ಲೈವ್ ಮುಗಿದ ತಕ್ಷಣ ದಿಲ್ಲಿಯಲ್ಲಿ ಕೇಳ್ಕೊಂಡಾಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಜೊತೆ 10-15 ನಿಮಿಷಗಳ ಕಾಲ ಚರ್ಚೆ ಆಗಿದೆ. ಎಸ್, ನಾವೆಲ್ಲ ವಿಷಯಗಳನ್ನು ಬಲ್ವಿ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋದು ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಹೇಳಿ ಕಳಿಸಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ಮೂಲಗಳಿಂದಲೇ ಕೇಳಿಬರ್ತಾ ಇರತಕ್ಕಂಥ ಮಾತು. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಂದು ಇಲ್ಲ ಪಾಸಿಟಿವ್ ಒಂದು ಇದೆ ನಮಗೆ, ಅಂದರೆ ನಿರಾಕರಿಸಿಲ್ಲ ಅನ್ನೋದೇ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ದೊಡ್ಡ ಪಾಸಿಟಿವ್. ಇಲ್ಲ ನಾವು ಮಾಡೋದೇ ಇಲ್ಲ ನಿಮಗೆ ಅಂತ ಅವ್ರೇನು ಹೇಳಿಲ್ಲ, ಬಟ್ ಯಾವಾಗ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿಲ್ಲ. ನಿಮ್ಮದು ವಿಷಯ ನಮ್ಗೆ ಕನ್ವಿನ್ಸ್ ಆಗಿದೆ, ವಿ ಆರ್ ವರ್ಕಿಂಗ್ ಆನ್ ಇಟ್ ಅನ್ನೋದನ್ನು ಅವರು ರಾಹುಲ್ ಮತ್ತು ಪ್ರಿಯಾಂಕಾ ಡಿ ಕೆ ಶಿವಕುಮಾರ್ ಹೇಳಿ ಕಳಿಸಿದ್ದಾರೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ಓಕೆ, ಇದನ್ನು ನವೆಂಬರ್ನಲ್ಲೂ ಕೂಡ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳಿ ಕಳಿಸಿದ್ರು, ವಿ ಆರ್ ವರ್ಕಿಂಗ್ ಆನ್ ಇಟ್ ಅಂತಕ್ಕಂಥದ್ದು. ಈಗಲೂ ಕೂಡ ವಿ ಆರ್ ವರ್ಕಿಂಗ್ ಆನ್ ಇಟ್. ಆದರೆ ಯಾವಾಗ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಈಗ ನಾವು ವಿದೇಶ ಪ್ರವಾಸಕ್ಕೆ ಬರೋದಾದರೆ, ಓಕೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲಿಂದಲೂ ಕೂಡ ಈ ವಿದೇಶ ಪ್ರವಾಸಕ್ಕೆ ವಿರೋಧ ಇದ್ದಾರೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ವಿರೋಧ ಇದೆ. ಯಾರ್ಯಾರು ಹೋಗ್ತಿದ್ದಾರೆ ಅವರೆಲ್ಲರೂ ಸಿದ್ದರಾಮಯ್ಯನವರ ಬೆಂಬಲಿಗರು. ಓಕೆ, ಬೇರೆ ಪಾರ್ಟಿಗಳ ಯಾವುದೇ ಶಾಸಕರು ಕೂಡ ಹೋಗ್ತಾ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ಹೋಗ್ತಾ ಇಲ್ಲ. ತಟಸ್ಥ ಬಣದ ಕೆಲ ಶಾಸಕರು ಕೂಡ ಹೋಗ್ತಾ ಇಲ್ಲ. ಒಟ್ಟರಾಸಿಯಾಗಿ ಸಿದ್ದರಾಮಯ್ಯನವರ ಕಟ್ಟ ಫಾಲೋವರ್ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಈ ಪ್ರವಾಸದ ಅರ್ಥ ಏನು ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು. ಹಿಂದೆ ಸತೀಶ್ ಜಾರಕಿಹೊಳಿ ದುಬೈ ಕರ್ಕೊಂಡು ಹೋಗ್ತೀನಿ ಅಂದಿದ್ರು, ಹೌದು, ರದ್ದಾಯಿತು. ಮೈಸೂರು ದಸರಾ ನೋಡ್ಲಿಕ್ಕೆ ಕರ್ಕೊಂಡು ಹೋಗೋರಿದ್ರು, ಶಾಸಕರ ಸಂಖ್ಯೆ ಕಡಿಮೆ ಆಯಿತು. ದಲಿತ ಶಾಸಕರ ಸಭೆ ನಡೆಸಲಿಕ್ಕೆ ಹೊರಟರು, ಡಿ ಕೆ ಶಿವಕುಮಾರ್ ಬಿಡಲಿಲ್ಲ. ಸಿದ್ದರಾಮಯ್ಯ ಅಭಿಮಾನಿಗಳ ಸಮಾವೇಶ ನಡೆಸಲಿಕ್ಕೆ ಹೊರಟರು, ಡಿ ಕೆ ಶಿವಕುಮಾರ್ ಅವರು ಬಿಡಲಿಲ್ಲ. ಈಗ ಈ ವಿದೇಶ ಪ್ರವಾಸ ಕೂಡ ಒಂದು ವಿವಾದವಾಗಿರುವಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಏನು ಹೇಳಿ ಬಂದರು, ಹೈಕಮಾಂಡ್ ಏನು ಹೇಳುತ್ತೆ, ದ್ಯಾಟ್ ಈಸ್ ವೆರಿ ಕ್ರೂಷಿಯಲ್. ಬಟ್ ಒಂದು ಅರ್ಥ ಆಗಲಿಲ್ಲ ಅಜಿತ್, 30-35 ಶಾಸಕರನ್ನು ಹೊರಗೆ ಕಳಿಸೋದ್ರಿಂದ ಏನು ಸಾಧ್ಯ ಆಗತ್ತೆ? ಒಂದು ಸಂಚಲನ ಸಾಧ್ಯ ಆಗತ್ತಾ, ಅಥವಾ ಯಾವುದೇ ಒಂದು ಕ್ರಮವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಂದ್ರೂ ಕೂಡ ಆ ಶಾಸಕರು ಬರುವವರೆಗೆ ಏನೂ ಆಗಲ್ಲ ಅನ್ನೋದು ಸಾಧ್ಯ ಆಗತ್ತಾ? ವಿ ಡೋಂಟ್ ನೋ. ಆ ಕಾರಣದಿಂದ ಏನಾದರೂ ಬಜೆಟ್ ಅಧಿವೇಶನ ಮುಗಿಯುವವರೆಗೆ ಇದೊಂದು ರೀತಿಯ ಇಡೀ ಪ್ರಕರಣವನ್ನು ಇನ್ಫ್ರಕ್ಚುಯಸ್ ಮಾಡ್ತಕ್ಕಂಥ ಪ್ರಯತ್ನನ ವಿದೇಶ ಪ್ರವಾಸ, ವಿ ಡೋಂಟ್ ನೋ. ಯಾವ ಕಾರಣದಿಂದ ಈ ವಿದೇಶ ಪ್ರವಾಸ ನಡೀತಾ ಇದೆ ಇದರ ಈಗ ಡಿ ಕೆ ಶಿವಕುಮಾರ್ ಬರೀ ವಿದೇಶ ಪ್ರವಾಸ ಹೋಗೋದ್ರಿಂದ ಅವ್ರಿಗೇನು ಲಾಸ್ ಆಗಲ್ಲ. ಆದರೆ ವಿದೇಶ ಪ್ರವಾಸದ ಟೈಮಿಂಗ್ ಏನಿದೆ ಅಧಿವೇಶನಕ್ಕಿಂತ ಮುಂಚೆ, ಇಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯೋದೇ ಬೇಡ, ಹೈಕಮಾಂಡ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅನ್ನುವ ಕಾರಣಕ್ಕೋಸ್ಕರ ವಿದೇಶ ಪ್ರವಾಸಕ್ಕೆ ಕಳಿಸ್ಲಾಗ್ತಾ ಇದೆಯಾ? ನಾನಾ ರೀತಿಯಾಗಿರ್ತಕ್ಕಂಥ ಸ್ಪೆಕ್ಯುಲೇಷನ್ಸ್ಗಳು ನಡೀತಾ ಇವೆ. ಈಗ ಡಿ ಕೆ ಹೈಕಮಾಂಡ್ ಭೇಟಿಯ ನಂತರ ವಿದೇಶ ಪ್ರವಾಸ ನಡೆಯುತ್ತಾ? ಅವ್ರದೇ ದುಡ್ಡಿನಲ್ಲಿ ಹೋದರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ಲಿಕ್ಕೆ ಹೈಕಮಾಂಡ್ ಬಿಡುತ್ತಾ? ನೋಡಬೇಕಾಗತ್ತೆ. ಕೌಂಟರ್ ಏನಾದ್ರು ಇರ್ಬೋದಾ? ಡೆಫಿನೆಟ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆಗಿನ ಚರ್ಚೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿರ್ತಾರೆ. ಇವತ್ತು
ಡಿ ಕೆ ಶಿವಕುಮಾರ್? ಅಜಿತ್, ಡೆಫಿನೆಟ್ಲಿ ಯಾವ ವಿಷಯ ನಡೀತಾ ಇದೆ, ಏನು ನಡೀತಾ ಇದೆ ಅದನ್ನು ಡೆಫಿನೆಟ್ಲಿ ಪ್ರಸ್ತಾಪಿಸಿರ್ತಾರೆ. ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನಾಗಿತ್ತು, ಅದಾದಮೇಲೆ ಏನಾಯಿತು, ಇವೆಲ್ಲ ವಿಷಯಗಳನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಯಾದಾಗ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಇವೆಲ್ಲವನ್ನು ನಿಶ್ಚಿತವಾಗಿ ಹೈಕಮಾಂಡ್ಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿರ್ತಾರೆ. ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ವಿದೇಶ ಪ್ರವಾಸಕ್ಕೆ ವಿರೋಧ ಇದ್ದಾರೆ ಅಂದರೆ ಅರ್ಥ ಅದರ ಹಿಂದೆ ಡಿ ಕೆ ಶಿವಕುಮಾರ್ ಇರ್ತಾರೆ. ಇಲ್ಲಿ ಈಗ ಬರೀ ಫೈಟ್ ಇದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ನಡೀತಾ ಇಲ್ಲ. ಸಿದ್ದರಾಮಯ್ಯ ಪ್ಲಸ್ ಕೆ ಸಿ ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಪ್ಲಸ್ ರಣದೀಪ್ ಸುರ್ಜೇವಾಲಾ, ಇದು ಕೂಡ ಇದೆ ಅದರಲ್ಲಿ. ಗಾಂಧಿ ಪರಿವಾರದಲ್ಲಿ ಪ್ರಿಯಾಂಕಾ ಗಾಂಧಿ ಇಸ್ ಫೇವರಿಂಗ್ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಸ್ಟಿಲ್ ಅ ನ್ಯೂಟ್ರಲ್ ಬಟ್ ಸ್ಲೈಟ್ಲಿ ಲೀನ್ ಟುವರ್ಡ್ ಸಿದ್ದರಾಮಯ್ಯ. ಇದು ಇರ್ತಕ್ಕಂಥ ಒಟ್ಟಾರೆ ಪರಿಸ್ಥಿತಿ. ಇದಕ್ಕೆ ಕೌಂಟರ್ ಆಗಿ ರೆಸಾರ್ಟ್ ಭೇಟಿಗಳಾಗಬಹುದು ಡಿ ಕೆ ಶಿವಕುಮಾರ್ ಬಣದ ಶಾಸಕರದ್ದು ಅಂತ. ಅದ್ರ ಉದ್ದೇಶನೂ ಅರ್ಥ ಆಗ್ತಿಲ್ಲ ನನಗೆ. ಏನು ಮಾಡ್ತಾರೆ ರೆಸಾರ್ಟ್ಗೆ ಹೋಗಿ? ಐ ಡೋಂಟ್ ಥಿಂಕ್ ಸೊ. ಅಂದರೆ ಇದಕ್ಕೆ ಪ್ರತಿಯಾಗಿ ಅವರೇನೋ ರೆಸಾರ್ಟ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ನನಗೇನು ಅನಿಸ್ತಾ ಇಲ್ಲ. ಅಥವಾ ಹಿಂಗೂ ಇರ್ಬೋದು, ಡಿ ಕೆ ಬೆಂಬಲಿಗೆ ಶಾಸಕರು ಎಲ್ಲೋ ಗೋವಾಕ್ಕೆ ಹೋಗ್ತಾರೆ ಅನ್ನುವ ಫೋಕಸ್ ಔಟ್ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರು ತಮ್ಮ ಶಾಸಕರನ್ನು ಕಳಿಸ್ತಾ ಇದ್ದಾರೆ. ಇಲ್ಲಿ ಆಟ ಹೆಂಗೆ ವಿಚಿತ್ರ ಆಟ ನಡೀತಾ ಇದೆ ಇದು ಕರ್ನಾಟಕದ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಪ್ರಿಯಾಂಪ್ಟ್ ಮಾಡ್ತಾರೆ ಸಿಚುವೇಶನನ್ನು. ಅವರು ಕ್ರೈಸಿಸ್ ಪ್ರಿಸಿಪಿಯೇಟ್ ಡಿ ಕೆ ಶಿವಕುಮಾರ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಈ ವಿದೇಶ ಪ್ರವಾಸದ ಯಾತ್ರೆ ಅದರ ಒಂದು ಪ್ರಯತ್ನದ ಭಾಗನ ಇಲ್ಲ ನನಗೆ ಹೇಳಿ, ಲಾಜಿಕ್ ಹೇಳಿ, ಪೊಲಿಟಿಕಲಿ ಏನು ಲಾಜಿಕ್ ಕಾಣಿಸಲ್ಲ. ಹಾಗಿದರ ಅರ್ಥ ನಾಳೆ ನೀವು 40 ಜನರನ್ನು ಎಲ್ಲೋ ರೆಸಾರ್ಟಿಗೆ ಒಯ್ತೀರಿ ಅಂತಂದರೆ ಅದಕ್ಕಿಂತ ಮುಂಚೆ 30 ಶಾಸಕರು ಹೊರಗೆ ಹಾರಿಬಿಟ್ರೆ ರೈಟ್, ನಿಮ್ಮ ಫೋಕಸ್ ಅಲ್ಲಿ ಹೋಗೋದೇ ಇಲ್ಲ. ಅದು ಫೋಕಸ್ ವಿದೇಶ ಯಾತ್ರೆ ಮೇಲೆ ಇರುತ್ತೆ. ಮೇ ಬಿ. ಅಂದರೆ ಈ ಆಟಗಳು ವಿಚಿತ್ರ ಅರ್ಥದಲ್ಲಿ ನಡೀತಾ ಇವೆ. ಆಮೇಲೆ ಇದು ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬೋತ್ ಆರ್ ವೆರಿ ಸೀಸನ್ಡ್ ಪ್ಲೇಯರ್ಸ್. ಹೌದು. ಅವರು ಸಿಚುವೇಶನ್ಸನ್ನು ಪ್ರಿಯಾಂಪ್ಟ್ ಮಾಡುವಲ್ಲಿ ಸಿದ್ದರಾಮಯ್ಯನವರಷ್ಟು ನಿಷ್ಣಾತರು ಯಾರೂ ಇಲ್ಲ. ರೈಟ್. ಹಾಗಾಗಿ ಈ ಶಾಸಕರ ವಿದೇಶ ಪ್ರವಾಸ ನಡೀತಾ ಇದೆಯಾ? ಲೆಟ್ಸ್ ಸಿ. ಅದು ನನಗನ್ಸುತ್ತೆ ವಿದೇಶ ಪ್ರವಾಸಕ್ಕೆ ಹೋಗುವವರು ನಮಗೆ 1-to-1 ಖಾಸಗಿಯಾಗಿ ಸಿಕ್ಕಾಗಲೇ ಸ್ಪಷ್ಟವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.